ಪಾಲಿಯನ್ನು ಇತ್ತೀಚೆಗೆ ಭಾರತ ಸರ್ಕಾರ ಒಂದು ಶಾಸ್ತ್ರೀಯ ಭಾಷೆಯನ್ನಾಗಿ ಗುರುತಿಸಿದೆ. ಈ 4 ಘಟನೆಗಳನ್ನು ಕಂಡ ನಂತರ ತನ್ನ ಬದುಕಿನ ಒಂದು ಅರ್ಥವನ್ನು ಕಂಡುಕೊಳ್ಳಲು ಮುಂದಾಗ್ತಾನೆ. ಇದೇ ಸಿದ್ಧಾರ್ಥ ಮುಂದೆ ಬುದ್ಧನಾಗಿ ಪರಿವರ್ತನೆಗೊಳ್ತಾನೆ. ಅದು ಹೇಗೆ ಅನ್ನೋದನ್ನು ಕೂಡ ನೋಡೋಣ, ಹಾಗೂ ಅವರ ತತ್ವವನ್ನು ನೋಡೋಣ. ಹಾಯ್ ಎವ್ರಿವನ್, ನಾನು ಗಂಗಾ ಡಿಎಲ್. ನಮ್ಮ ದೇವರಂಗಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬುದ್ಧನ ಐತಿಹಾಸಿಕ ಸಂದರ್ಭ. ಬುದ್ಧನು ಇಂದು ದಕ್ಷಿಣ ನೇಪಾಳದಲ್ಲಿರುವ ಗಂಗಾ ನದಿಯ ಜಲಾನಯನ ಪ್ರದೇಶದ ಉತ್ತರದ ಅಂಚಿನಲ್ಲಿರುವ ಕಪಿಲವಸ್ತು ಅಂದ್ರೆ ಕಪಿಲಬಸ್ತು ಕೂಡ ಹೇಳಲಾಗತ್ತೆ ಪರಿಧಿಯ ಲುಂಬಿನಿಯನ್ನು ರಮ್ಮಿನ್ ದೇಯಿ ಅಂತಾನು ಕೂಡ ಹೇಳಲಾಗತ್ತೆ. ಆ ಪ್ರದೇಶದಲ್ಲಿ ಜನಿಸಿದರು. ಬೌದ್ಧ ಧರ್ಮವು ಗೌತಮ್ ಬುದ್ಧನಿಂದ ಅಂದರೆ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಇದು ಸ್ಥಾಪನೆಗೊಂಡಿತು. ತನ್ನ ಜೀವನದಲ್ಲಿ ನಡೆದಂತಹ ಹಲವು ಘಟನೆಗಳ ನಂತರ ತನ್ನ ಮನ ಪರಿವರ್ತನೆಗೊಂಡು ಕೊನೆಯಲ್ಲಿ ಬುದ್ಧನಾಗಿ ಪರಿವರ್ತನೆ ಆಗ್ತಾನೆ. ಕಪಿಲ ವಸ್ತುವಿನ ರಾಜಕುಮಾರನಾಗಿ ಜನಿಸ್ತಾನೆ ಸಿದ್ಧಾರ್ಥ. ಹಾಗೆ ಗೌತಮ್ ಬುದ್ಧನ ಮೂಲ ಹೆಸರು ಸಿದ್ಧಾರ್ಥ. ಹಾಗಾದ್ರೆ ಬನ್ನಿ ವೀಕ್ಷಕರೇ ನೋಡೋಣ, ಈ ಸಿದ್ಧಾರ್ಥನು ಗೌತಮ್ ಬುದ್ಧನಾಗಲು ಯಾವೆಲ್ಲ ಕಾರಣಗಳಿದ್ವು. ಹಾಗೆ ಹೇಳಿದಾಗೆ ಸಿದ್ಧಾರ್ಥನು ಒಂದು ರಾಜವಂಶದಲ್ಲಿ ಜನಿಸಿದವನು. ಹಾಗೆ ಇವನಿಗೆ ಯಾವ ತರದ ಒಂದು ಸಾವು ನೋವುಗಳ ಬಗ್ಗೆ ಗೊತ್ತಿರಲಿಲ್ಲ. ಯಾವುದೇ ಒಂದು ಸಂಕಷ್ಟದ ಅಥವಾ ಕಷ್ಟದ ಜೀವನದ ಬಗ್ಗೆ ಯಾವುದೇ ಒಂದು ಅರಿವೇ ಇರಲಿಲ್ಲ. ಆದರೆ ಈತನು ಕಂಡ 4 ದೃಶ್ಯಗಳೇ ಈತನ ಜೀವನದ ದಿಕ್ಕನ್ನೇ ಬದಲಾಯಿಸಿಬಿಡುತ್ತವೆ. ಸಿದ್ಧಾರ್ಥನು ಒಂದು ಸಲ ನಗರ ಸಂಚಾರಕ್ಕಾಗಿ ಮನೆಯಿಂದ ಹೊರಗೆ ಬರ್ತಾನೆ. ಮನೆಯಿಂದ ಅಂದ್ರೆ ತನ್ನ ಎಂಪೈರ್ ಇಂದ ಹೊರಗೆ ಬರ್ತಾನೆ. ಆಗ ತಾನೇ ಕಂಡದ್ದು 4 ದೃಶ್ಯಗಳು. ಆ 4 ದೃಶ್ಯವೇನೆಂದರೆ ಒಬ್ಬ ವೃದ್ಧ, ಒಬ್ಬ ರೋಗಿ, ಹಾಗೂ ಒಂದು ಸಾವು, ಹಾಗೂ ಒಂದು ಸನ್ಯಾಸಿಯ ಜೀವನವನ್ನ. ಈ 4 ದೃಶ್ಯದಲ್ಲಿ ಅವನು ಒಂದು ವಿಸ್ಮಯವನ್ನು ಕಾಣ್ತಾನೆ. ಅದೇ ವಿಸ್ಮಯ ಅಂದ್ರೆ ಒಬ್ಬ ಸನ್ಯಾಸಿಯ ಜೀವನ, ಅವನ ಮುಖದ ಒಂದು ಕಳೆ, ತನ್ನ ಜೀವನದಲ್ಲಿ ಇದ್ದಂತ ಖುಷಿ ಸಂತೋಷವನ್ನ ಕಾಣ್ತಾನೆ. ಈ 4 ಘಟನೆಗಳನ್ನು ಕಂಡ ನಂತರ ತನ್ನ ಬದುಕಿನ ಒಂದು ಅರ್ಥವೇನೆಂಬುದನ್ನು ಕಂಡುಕೊಳ್ಳಲು ಮುಂದಾಗ್ತಾನೆ. ಹಾಗೂ ಐಷಾರಾಮಿ ಬದುಕನ್ನು ತ್ಯಜಿಸಲು ಮುಂದಾಗ್ತಾನೆ. ಆತನೇ ಸಿದ್ಧಾರ್ಥ ಮುಂದೆ ಬುದ್ಧ ಮಹಾತ್ಮನಾಗಿ ಪರಿವರ್ತನೆಯನ್ನು ಆಗ್ತಾನೆ. ಬೌದ್ಧ ಧರ್ಮದ ಪ್ರಮುಖ ತತ್ವಗಳು. ಬುದ್ಧನು 4 ಉದಾತ್ತ ಸತ್ಯಗಳನ್ನು ಪ್ರತಿಪಾದಿಸ್ತಾನೆ. ಆ ಸತ್ಯಗಳನ್ನೇ 4 ಆರ್ಯ ಸತ್ಯಗಳು ಅಂತ ಹೇಳಲಾಗತ್ತೆ. ಮೊದಲನೇದಾಗಿ ಜೀವನವು ಸಂಕಟಮಯವಾಗಿದೆ ಅಂದರೆ ದುಃಖ. ಎರಡನೇದು ಆಸೆಯೇ ದುಃಖಕ್ಕೆ ಕಾರಣ. ಮೂರನೆಯದು ಆಸೆ ಮತ್ತು ಲೋಭವನ್ನು ತೊರೆದರೆ ದುಃಖದ ನಿವಾರಣೆ ಆಗುತ್ತದೆ. 4ನೇ ತತ್ವವೇನೆಂದರೆ ಸಾಧು ಲೋಭವನ್ನು ತೊರೆಯಲು ಸಾಧು ಮಾರ್ಗವಿದೆ ಅಂತ. ಇದರ ನಿರೂಪಣೆಯನ್ನು ತನ್ನ ವಾರಣಾಸಿಯ ಸುಪ್ರಸಿದ್ಧ ಒಂದು ವಚನದಲ್ಲಿ ಬುದ್ಧನು ಹೇಳಿದ್ದಾನೆ. ಅದು ಯಾವ ರೀತಿ? ದುಃಖದ ಬಗೆಗಳನ್ನು ಈ ರೀತಿಯಾಗಿ ವರ್ಗೀಕರಿಸಲಾಗಿದೆ. ಮೊದಲನೇದು ದುಃಖ ಎಂದರೆ ದೈಹಿಕ ಸಂಕಟಗಳು ಅಂದರೆ ಹೆರಿಗೆ, ಅನಾರೋಗ್ಯ, ಈ ರೀತಿಯ ದುಃಖಗಳು. ಎರಡನೆಯದು ವಿಪರಿಣಾಮ ದುಃಖ ಅಂದರೆ ಬದಲಾವಣೆಯನ್ನು ತರುವಂತ ದುಃಖ. ನಿರಂತರವಾಗಿ ಬದಲಾಗುತ್ತಿರುವ ವಿಷಯಗಳನ್ನು ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸುವಾಗ ಆಗುವ ಆತಂಕ ಹಾಗೂ ಒತ್ತಡದ ದುಃಖ. ಮೂರನೇದಾಗಿ ಸಂಹಾರ ದುಃಖ. ದುಃಖವು ಈ ಕೆಳಗಿನ 3 ರೂಪಗಳೇ ಬರುತ್ತವೆ. ಗೌತಮ್ ಬುದ್ಧನು ಅವುಗಳನ್ನು ದುಷ್ಟತನದ 3 ಬೇರುಗಳು ಅಥವಾ 3 ಬೆಂಕಿ ಅಥವಾ 3 ವಿಷಯಗಳು ಎಂದು ವಿವರಿಸಿದ್ದಾನೆ. ಮೊದಲನೇದಾಗಿ ದುರಾಸೆ ಮತ್ತು ಬಯಕೆ, ಎರಡನೇದು ದ್ವೇಷ, ಮೂರನೇದು ಅಜ್ಞಾನ. ಇವು 3 ಪರಸ್ಪರ ಒಂದಕ್ಕೊಂದು ಹೋಲಿಕೆಯಾಗಿವೆ. ಆಸೆಯನ್ನು ಸಂಪೂರ್ಣವಾಗಿ ಬಿಡುವುದರ ಮೂಲಕ ತಮ್ಮ ದುಃಖಗಳನ್ನು ಕಡಿಮೆ ಮಾಡಬಹುದು. ಆಸೆಯನ್ನು ತೊರೆದಾಗ ಮಾತ್ರ ನಿರ್ವಾಣ ಅಥವಾ ಜ್ಞಾನೋದಯದ ಅರಿವಾಗುತ್ತದೆ ಅಂತ ಉತ್ತಮವಾದಂತ ಒಂದು ವಾಕ್ಯವನ್ನ ಹೇಳಿದ್ದಾರೆ. ಆ ನಿರ್ವಾಣಗಳು ಯಾವುದೆಂದರೆ ಲೋಭ, ಭ್ರಮೆ, ದ್ವೇಷ. ಇವು 3 ನಿರ್ವಾಣಗಳನ್ನು ತೊರೆದಾಗ ಮಾತ್ರ ಜ್ಞಾನೋದಯ ಹೊಂದುವುದಕ್ಕೆ ಸಾಧ್ಯವಾಗುತ್ತದೆ. ಅವ್ಯಾವೆಂದರೆ ಸೂಕ್ತವಾದ ನಂಬಿಕೆ, ಸೂಕ್ತವಾದ ಯೋಚನೆ, ಸೂಕ್ತವಾದ ಮಾತು, ಸೂಕ್ತವಾದ ನಡತೆ, ಸೂಕ್ತವಾದ ವಿಚಾರಗಳ ಗ್ರಹಿಕೆ. ಹೀಗೆ 8 ಸೂಕ್ತ ಅಷ್ಟಾಂಗ ಮಾರ್ಗವನ್ನ ತಿಳಿಸಿದ್ದಾರೆ.